ನಮಸ್ಕಾರ. ಆರ್ಯವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕತ್ಗಾಲದ ಕಲಾಶ್ರೀ ಸಾಂಸ್ಕೃತಿಕ ವೇದಿಕೆಯಿಂದ ಡಾಕ್ಟರ್ ಗಣಪತಿ ಭಟ್ಟರ ಮಾರ್ಗದರ್ಶನದಲ್ಲಿ ಸಜ್ಜುಗೊಂಡ ಆಧ್ಯಾತ್ಮಿಕ ಗ್ರಂಥಾಲಯ ಲೋಕಾರ್ಪಣೆ. ವಾರ್ತೆಗಳ ವಿವರ. ಕತ್ಗಾಲದಲ್ಲಿ ಆರಂಭಗೊಂಡ ಆಧ್ಯಾತ್ಮಿಕ ಗ್ರಂಥಾಲಯವನ್ನು ಇತ್ತೀಚೆಗೆ ಲೋಕಾರ್ಪಣೆಗೊಳಿಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲೊಂದು ಆಧ್ಯಾತ್ಮಿಕ ಕೇಂದ್ರೀಕೃತ ಗ್ರಂಥಾಲಯದ ವ್ಯವಸ್ಥೆ ಅಸಾಧಾರಣ ಪರಿಕಲ್ಪನೆಯಾಗಿದೆ. ಅದರಲ್ಲೂ ಸೇತುವೆ ಮಾರ್ಗಗಳೆಂಬ ಮೂಲಭೂತ ಸೌಕರ್ಯಗಳನ್ನು ತಮ್ಮ ಕೃತಾರ್ಥ ಶಕ್ತಿಯಿಂದ ಊರಿನವರಿಗಾಗಿ ಒದಗಿಸಿದ್ದಲ್ಲದೆ ಶೈಕ್ಷಣಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕವಾಗಿ ಅದರ ಸದುಪಯೋಗವನ್ನು ಸಮಾಜಕ್ಕೆ ನೀಡುತ್ತಿರುವುದು ಶ್ಲಾಘನೀಯ ಎಂದು ವಿಮರ್ಶಕ ಧರ್ಮ ಜಾಗೃತಿ ವಿಭಾಗದ ಹೊನ್ನಾವರ ಮಂಡಲದ ಮುಖ್ಯಸ್ಥರಾದ ಮಂಜುನಾಥ್ ಆಚಾರ್ಯ ಅಭಿಪ್ರಾಯಪಟ್ಟರು. ಅವರು ಇತ್ತೀಚೆಗೆ ಕತ್ಗಾಲ ಸಮೀಪದ ಸಾಂತನೂರಿನ ಹೊರರುಚಿ ಸದನದಲ್ಲಿ ಕತ್ಗಾಲದ ಕಲಾಶ್ರೀ ಸಾಂಸ್ಕೃತಿಕ ವೇದಿಕೆಯಿಂದ ಡಾಕ್ಟರ್ ಗಣಪತಿ ಭಟ್ಟರ ಮಾರ್ಗದರ್ಶನದಲ್ಲಿ ಸಜ್ಜುಗೊಂಡ ಆಧ್ಯಾತ್ಮಿಕ ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಿ ಮಾತನಾಡುತ್ತಾ, ಪ್ರತಿ ವರ್ಷ ಸಂಸ್ಕಾರ ಶಿಬಿರ, ವಿವಿಧ ಕಾರ್ಯಾಗಾರ, ಆಧ್ಯಾತ್ಮಿಕ ಪ್ರವಾಸ, ಗ್ರಂಥ ರಚನೆಗಳೆಂಬ ಚಟುವಟಿಕೆಗಳನ್ನು ನಡೆಸುತ್ತಿರುವ ಕಲಾಶ್ರೀ ಸಂಸ್ಥೆ ಮಾದರಿಯಾಗಿದೆ ಎಂದರು. ಅತಿಥಿಗಳಾಗಿ ಕಾರವಾರದ ಉದಯ್ ಶೆಟ್ಟಿ ಹಿಂದಿ ಆವೃತ್ತಿಯ ಸತ್ಯನಾರಾಯಣಂ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಇನ್ನೋರ್ವ ಅತಿಥಿ ತಿಳುವಳ್ಳಿ ಗೋಶಾಲೆ ವ್ಯವಸ್ಥಾಪಕರಾದ ಸಮಾಜ ಸೇವಕ ಪರಶುರಾಮ್ ಜಾಧವ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗೋಪಾಲನೆಯಲ್ಲಿ ಹಲವು ದಶಕಗಳ ಕಾಲ ತಮ್ಮನ್ನು ತೊಡಗಿಸಿಕೊಂಡ ರಾಧಾ ಪರಶುರಾಮ್ ಜಾಧವ್ ಮತ್ತು ಅಂಕೋಲಾದ ಭಾಗೀರಥಿ ವಸಂತ್ ಹೆಗಡೆಕಟ್ಟೆ ಅವರನ್ನು ಸನ್ಮಾನಿಸಲಾಯಿತು. ಆಧ್ಯಾತ್ಮಿಕ ಪ್ರವಾಸದ ನಿರ್ವಾಹಕಿ ಸುಜಾತಾ ಕುಲಕರ್ಣಿ ನೈಮಿಷಾರಣ್ಯ ಪ್ರವಾಸದ ಅನುಭವವನ್ನು ಹಂಚಿಕೊಂಡರು. ಗೋವಾದ ವೀಣಾ ಗುರುನಾಥ್ ಲಿಮೈ ದಂಪತಿಗಳು ನೈಮಿಷಾರಣ್ಯದ ತೀರ್ಥ ಸಮಾರಾಧನೆಯ ಯಜಮಾನತ್ವವನ್ನು ವಹಿಸಿದ್ದರು. ಧಾರವಾಡದ ಪ್ರಶಾಂತ್ ದೀಕ್ಷಿತ್ ಸ್ವಾಗತಿಸಿದರು. ಡಾಕ್ಟರ್ ಗಣಪತಿ ಭಟ್ ಪ್ರಾಸ್ತಾವಿಕ ಮಾತನಾಡಿದರು. ಕಲಾಶ್ರೀ ಸಂಸ್ಥೆಯ ಅಧ್ಯಕ್ಷ ಎಚ್.ಎನ್. ಅಂಬಿಗಾ ಧನ್ಯವಾದ ಗೈದರು. ಯುವ ವಿಜ್ಞಾನಿ ಡಾಕ್ಟರ್ ವೈ.ಆರ್. ಕಾರ್ತಿಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಗಿರಿಜಮ್ಮ ಕಲ್ಲೂರ್, ಕಿರೇಶ್ ಗಿರಿಯಪ್ಪನವರ್, ಸಂಗೀತ ಪಾಟೀಲ್, ಪ್ರಭಾವತಿ ಹೆಗಡೆ, ಬಿಜಿ ಗುಣಿ, ಹೇಮಾ ಜೋಶಿ, ರಾಧಾ ಕುಲಕರ್ಣಿ, ನಾರಾಯಣ ಜೋಶಿ, ಶಿವರಾಮ್ ಭಟ್, ಶ್ರೀಧರ್ ಶಾಸ್ತ್ರಿ ಉಪಸ್ಥಿತರಿದ್ದರು. ನಾಳೆ ಪ್ರಸಾರವಾಗುವ ಆರ್ಯವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.